ವಚನಾನಂದ ಸ್ವಾಮೀಜಿ ಪದಚ್ಯುತಿ. ಹರಿಹರ ವೀರಶೈವ ಲಿಂಗಾಯತ ಪಂಚಮಸಾಲಿ ಪೀಠದಿಂದ ವಚನಾನಂದ ಶ್ರೀಗಳನ್ನ ಪದಚ್ಯುತಿಗೊಳಿಸಲಾಗಿದೆ. ವಚನಾನಂದ ಶ್ರೀಯ ವಿರುದ್ಧ ಹಲವು ಆರೋಪ ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಕೂಡ ಪಂಚಮಸಾಲಿ ಮುಖಂಡರು ಮಾಡಿದ್ರು. ದೊಡ್ಡ ಹೈಡ್ರಾಮವೇ ನಡೆದು ಹೋಯಿತು. ಈ ಸಂದರ್ಭದಲ್ಲಿ ಇದೀಗ ವಚನಾನಂದ ಸ್ವಾಮೀಜಿಯನ್ನ ಪದಚ್ಯುತಗೊಳಿಸಲಾಗಿದೆ. ವಚನಾನಂದ ಶ್ರೀ ವಿರುದ್ಧ ಹಲವು ಆರೋಪ ಕೇಳಿ ಬಂದಿತ್ತು. ಸರ್ಕಾರ ಕೊಟ್ಟಂತಹ 15 ಕೋಟಿಯನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಏನಾಗಿದೆ ಈ 15 ಕೋಟಿ? ಅದರ ಲೆಕ್ಕವನ್ನ ಕೊಡಿ, ಖರ್ಚು ವೆಚ್ಚವನ್ನ ತೋರಿಸಿ ಅಂತ ಹೇಳಿ ಇವತ್ತು ಪ್ರತಿಭಟನೆಯೂ ನಡೆಯಿತು. ಶ್ವಾಸಪೀಠ, ಹರಿಹರ ಪೀಠ ಆಯ್ಕೆಗೆ ಅವಕಾಶವನ್ನ ನೀಡಲಾಗಿತ್ತು. ಈ ಎರಡೂ ಪೀಠದಲ್ಲೂ ಕೂಡ ಸೇವೆ ಮಾಡಿದ್ದಾರೆ ಅನ್ನುವ ಆರೋಪ. ಒಂದು ಪೀಠದಲ್ಲಿ ಮಾಡಿ ಅಂತ ಒಂದು ರೀತಿಯಾಗಿ ಅವಕಾಶ ನೀಡಿದ್ರೂ ಕೂಡ ಎರಡೂ ಪೀಠಕ್ಕೂ ನಾನೇ ಅಂತ ಹೇಳಿ ವಚನಾನಂದ ಶ್ರೀ ಈ ಒಂದು ವಿಚಾರದಲ್ಲಿ ಇಂತಹ ನಿರ್ಧಾರ ಕೈಗೊಂಡಿದ್ರು. ವಚನಾನಂದ ಶ್ರೀಗೆ ಅವಕಾಶ ಕೊಟ್ಟಿದ್ದು ಟ್ರಸ್ಟ್, ಆದರೆ ಯಾವುದೇ ನಿರ್ಧಾರ ತಿಳಿಸಿರ್ಲಿಲ್ವಂತೆ ವಚನಾನಂದ ಶ್ರೀ. ಹರಿಹರ ಪಂಚಮಸಾಲಿ ಪೀಠದಲ್ಲಿ ಟ್ರಸ್ಟಿಯಾಗಿರುವ ಬಸವರಾಜ ದಿಂಡೂರ ಮಾಹಿತಿ ಕೊಟ್ಟಿದ್ದಾರೆ. ಶ್ವಾಸಪೀಠ ಅಥವಾ ಹರಿಹರ ಪಂಚಮಸಾಲಿ ಪೀಠ ಎರಡರಲ್ಲಿ ಒಂದು ಆಯ್ಕೆಗೆ ಹೇಳಿದ್ವಿ. ತದ್ವಿರುದ್ಧವಾಗಿ ನಡ್ಕೊಂಡ ಕಾರಣವಾಗಿ ಶ್ರೀಗಳನ್ನ ಪದಚ್ಯುತಿ ಮಾಡಿದ್ದೇವೆ ಅಂತ ಬಸವರಾಜ ದಿಂಡೂರ ಹೇಳಿದ್ದಾರೆ. ಹರಿಹರ ಲಿಂಗಾಯತ ಪಂಚಮಸಾಲಿ ಪೀಠದಿಂದ ವಚನಾನಂದ ಶ್ರೀಯನ್ನ ಪದಚ್ಯುತಿ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಟ್ರಸ್ಟ್ ವೈಯಕ್ತಿಕ ನಿರ್ಧಾರ ಅಲ್ಲ, ಸಮಾಜದ ನಿರ್ಧಾರ ಅಂತ ಜಿಪಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪಂಚಮಸಾಲಿ ಸಮಾಜ ಧಾರ್ಮಿಕ ಹಿನ್ನೆಲೆ ಮಾಡಬೇಕಂತ ತಿಳ್ಕೊಂಡು 2008ರಲ್ಲಿ ಈ ಪೀಠ ಸ್ಥಾಪನೆ ಆಯಿತು. ಸ್ವಾಭಿಮಾನ, ಸ್ವಾವಲಂಬನೆ, ಸಹಕಾರ, ಸಂಘಟನೆ, ಸಹಬಾಳ್ವೆ ತತ್ವ ಮುಖಾಂತರ ನಾವು ಇದನ್ನು ಆಯ್ಕೆ ಮಾಡಿಕೊಂಡಿದ್ವಿ. ಅದಕ್ಕೆ ತದ್ವಿರುದ್ಧವಾಗಿ ಸಮಾಜದ ಜನರ ಆಶೋತ್ತರಗಳಿಗೆ ಸ್ಪಂದಿಸದೇ ಇರುವುದರಿಂದ ಅನಿವಾರ್ಯವಾಗಿ ಹಲವಾರು ಬಾರಿ ವಿನಂತಿ ಮಾಡಿಕೊಂಡು ಕಿತ್ತುಕೊಳ್ಳೋಕ್ಕೆ ನಾವು ವಿನಂತಿ ಮಾಡಿಕೊಂಡ್ವಿ. ಆದಾಗ್ಯೂ ಸಾಧ್ಯ ಆಗಲಿಲ್ಲ. ಭಾರವಾದ ಮನಸ್ಸಿಂದ ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೇವೆ. 3 ಜನ ಆ ಟ್ರಸ್ಟಿನ ಸಭೆಗೆ ಬಂದಿಲ್ಲ. ಅದರಲ್ಲಿ ನಮ್ಮ ಶ್ರೀಗಳೊಬ್ಬರು, ಬಾಬಣ್ಣ ಅಂತೇಳಿ ಇನ್ನೊಬ್ಬರು, ನಾಗನಗೌಡ್ರು ಅಂತೇಳಿ ಅವ್ರಿಗೆ ಆರಾಮಿಲ್ಲ, ಅವ್ರು ಬಂದಿಲ್ಲ. ಆದರೆ ನೀವು ತೆಗೆದುತಕ್ಕಂಥ ತೀರ್ಮಾನಕ್ಕೆ ನಮ್ಮ ಒಪ್ಪಿಗೆ ಅಂತೇಳಿ ನಮಗೆ ಫೋನ್ನಲ್ಲಿ ಮೆಸೇಜ್ ಕಳಿಸಿದ್ದಾರೆ. ಜೊತೆಗೆ ನಿನ್ನೆ ನನ್ನ ಜೊತೆಗಿದ್ದಾಗ ಅದನ್ನ ಹೇಳಿದರು ಕೂಡ. ಹಾಗಾಗಿ ಇವತ್ತಿನ ಸಭೆ 12 ಜನ ಟ್ರಸ್ಟಿಗಳು ಜೊತೆಗೆ 5 ಜನ ರಾಜ್ಯ ಸಮಿತಿಯ ಪದನಿಮಿತ್ತ ಪದಾಧಿಕಾರಿಗಳು ಜೊತೆಗೆ ಗೌರವಾನ್ವಿತ ಸ್ಪೆಷಲ್ ಇನ್ವೈಟೀಸ್ ಅಂತೇಳಿ ನಾವು ಕರಿತೀವಿ, ಅವರು ಕೂಡ ಆ ಸಭೆಯಲ್ಲಿ ಹಾಜರಿದ್ದರು. ಆದರೆ ತೀರ್ಮಾನ 12 ಜನ ತಗೊಂಡು ಸರ್ವಾನುಮತದಿಂದ ಸ್ವಾಮಿಗಳ ಉಚ್ಚಾಟನೆಗೆ ಇವತ್ತು ತೀರ್ಮಾನ ಮಾಡಿದ್ದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಅಲ್ಲಿನ ಬೆಳವಣಿಗೆಗಳ ಬಗ್ಗೆ ನಮ್ಮ ರಿಪೋರ್ಟರ್ ಸಂಜಯ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಬೆಳಗಿನಿಂದಲೇ ದೊಡ್ಡ ಡ್ರಾಮಾ ಆಯಿತು. ಆ ನಂತರ ಆಡಳಿತಾಧಿಕಾರಿಗಳು, ಟ್ರಸ್ಟಿಗಳು ಸಭೆಯನ್ನು ಮಾಡಿದ್ರು. ಸಭೆಯಲ್ಲಿ ಈಗ ಪದಚ್ಯುತಿಯ ನಿರ್ಧಾರ ಕೈಗೊಂಡಿದ್ದಾರೆ. ಕಾರಣ ಏನು? ಒಂದು 15 ಕೋಟಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿರುವಂತಹದ್ದು, ಮತ್ತೊಂದು ಕಡೆ ಎರಡೂ ಕಡೆ ಸೇವೆ ಮಾಡಿದ್ರು ಅನ್ನುವಂತಹ ಆರೋಪದ ಹಿನ್ನೆಲೆಯಲ್ಲ ಹೇಗೆ? ಏನಂದ್ರೆ ಈ ಒಂದು ಪಂಚಮಸಾಲಿ ಪೀಠ ಏನು ಸಾಕಷ್ಟು ದಿನಗಳಿಂದ ಒಂದಿಷ್ಟು ಗೊಂದಲಗಳಿತ್ತು, ಒಂದಿಷ್ಟು ಹಣದ ಅವ್ಯವಹಾರ ಆಗಿದೆ ಅಂತ ಹೇಳಿ. ಅದಲ್ಲದೆ ಸರ್ಕಾರದಿಂದ ಬಂದಂತ 15 ಕೋಟಿಗೂ ಅಧಿಕ ಹಣ ಅವ್ಯವಹಾರ ಆಗಿದೆ. ಅದಲ್ಲದೆ ಮತ್ತೆ ಏನು ಭಕ್ತರು ಕೊಟ್ಟಂತ ಕೋಟ್ಯಾಂತರ ರೂಪಾಯಿ ಹಣ ಕೂಡ ಅವ್ಯವಹಾರ ಆಗಿದೆ ಅಂತ ಸಾಕಷ್ಟು ವೈಮನಸ್ಸುಗಳು ಎರಡು ಏನು ಟ್ರಸ್ಟಿಗಳು ಮತ್ತು ಭಕ್ತರ ಮಧ್ಯೆ ಇತ್ತು. ಇದು ದಿನಕ್ಕೆ ದಿನ ತಾರಕಕ್ಕೇರಿದಂತೆ ಏನು ಕಳೆದ 1 ತಿಂಗಳಿಂದ ಕೂಡ ಒಂದು ಸಭೆಯನ್ನು ಕೇಳಿದ್ರು, ಏನೋ ಲೆಕ್ಕ ಕೊಡಿ ಅಂತೇಳಿ ಅಭಿಯಾನ ಮಾಡಿದ್ರು. ಈ ವೇಳೆ ಕೂಡ ಏನು ಟ್ರಸ್ಟಿಗಳು ಬಂದಾಗ ಭಕ್ತರು ಇರ್ತಾ ಇರಲಿಲ್ಲ, ಭಕ್ತರು ಬಂದಂತ ಸಂದರ್ಭದಲ್ಲಿ ಟ್ರಸ್ಟಿಗಳು ಇರ್ತಾ ಇರಲಿಲ್ಲ. ಈ ವೇಳೆ ಇದು ವಿಪಕ್ಕಕ್ಕೆ ಹೋಗಿ ಇವತ್ತು ಒಂದು ಅಂತಿಮ ತಾರ್ಕಿಕ ಖಂಡನೆ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು ಟ್ರಸ್ಟಿಗಳು ಏನು 15 ಜನ ಟ್ರಸ್ಟಿಗಳು ಬಂದು ಇವತ್ತು ಒಂದು ಸಭೆಯನ್ನ ಮಾಡಿ ಏಕಾಏಕಿ ವಚನಾನಂದ ಶ್ರೀಗಳನ್ನ ಪದಚ್ಯುತಿ ಮಾಡಲಾಗಿದೆ, ಈ ಮಠದಿಂದ ಹೊರ ಕಳಿಸಲಾಗಿದೆ ಅಂತೇಳಿ ತೀರ್ಮಾನ ಕೈಗೊಳ್ಳಲಾಗಿದೆ. ಯಾಕಂದ್ರೆ ಇವರಿಗೆ ಈ ಹಿಂದೆ ಕೂಡ ನಾವು ಸೂಚನೆಗಳನ್ನು ನೀಡಿದ್ವಿ. ಏನು ಬೆಂಗಳೂರಿನ
ಶ್ವಾಸ ಕೇಂದ್ರವನ್ನು ಕೂಡ ನಡೆಸ್ತಾ ಬಂದಿದ್ರು. ಹಾಗಾಗಿ ಶ್ವಾಸ ಕೇಂದ್ರವನ್ನ ಬಿಟ್ಟು ಮಠಕ್ಕೆ ಬನ್ನಿ, ಇಲ್ಲ ಅಂದ್ರೆ ನೀವು ಶ್ವಾಸ ಕೇಂದ್ರವಾದ್ರು ಮಠ ಬಿಟ್ಟು ಹೋಗಿ ಶ್ವಾಸ ಕೇಂದ್ರವಾದ್ರೂ ನಡೆಸಿ, ಎರಡರಲ್ಲಿ ಒಂದನ್ನು ನಡೆಸಿ ಅಂತ ಒಂದು ಆಪ್ಷನ್ ಕೊಟ್ಟಿದ್ವಿ. ಆದ್ರೆ ಇವರು ಎರಡೂವನ್ನು ನಡೆಸ್ಕೊಂಡು ಹೋಗ್ತಾ ಇದ್ರು. ಹಾಗಾಗಿ ಇವತ್ತು ಒಂದು ಸಭೆಯಲ್ಲಿ ಎಲ್ಲರೂ ಒಮ್ಮತದ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಇವರನ್ನ ಮಠದಿಂದ ಹೊರಹಾಕಲಾಗಿದೆ ಅಂತೇಳಿ ಈಗಾಗಲೇ ಏನು ಸಮಿತಿ ಎಲ್ಲಾ ಸದಸ್ಯರುಗಳ Okay. ಟ್ರಸ್ಟಿ ಅವರು ಈಗ ಹೇಳಿರುವಂತದ್ದು. ಸದ್ಯಕ್ಕೆ ಈಗ ಸ್ವಾಮೀಜಿ ಅವರು ಮಠದಿಂದ ಹೊರಗೆ ಹೋಗುವಂತ ಸಂದರ್ಭದಲ್ಲಿ ಭಕ್ತರು ಕೂಡ ಗೇಟಿನ ಮುಂದೆ ಜಮಾಯಿಸಿ ಏನು ಪೊಲೀಸರು ಮತ್ತೆ ಸ್ವಾಮೀಜಿ ಮಧ್ಯೆ ಒಂದು ವಾಗ್ವಾದ ಕೂಡ ನಡೆದಿರುವಂತದ್ದು. ಯಾಕೆ ನಮ್ಮ ಭಕ್ತರನ್ನು ನೀವು ಬೆಳಗಿಂದನೂ ಕೂಡ ಒಳಗಡೆ ಬಿಟ್ಟಿಲ್ಲ, ಟ್ರಸ್ಟಿ ಅವ್ರನ್ನ ಮಾತ್ರ ಒಳಗಡೆ ಬಿಟ್ಟಿದ್ರಿ ಅಂತ ಹೇಳಿ ಒಂದಿಷ್ಟು ವಾಗ್ವಾದಗಳು ಕೂಡ ನಡೀತಿರುವಂತದ್ದು ಶ್ರೀಮತಿ ಶೆಟ್ಟಿ ಸದ್ಯ. ಓಕೆ, ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗೆ. ಈಗ ನಾವು ಏನಾದರೂ ನಿರ್ಣಯ ತಗೊಂಡಿದ್ರೆ ಸಮಾಜದ ಎಲ್ಲ ಮೂಲೆಗಳಿಂದ ಬಂದಂಥ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ನಿರ್ಣಯ ತಗೊಂಡಿಲ್ಲ ಹೊರತಾಗಿ ಇದು ಟ್ರಸ್ಟಿನ ವೈಯಕ್ತಿಕ ನಿರ್ಣಯ ಅಲ್ಲ, ಸಮಾಜದ ನಿರ್ಣಯ ಅಂತ ಮಾಡ್ಕೊಂಡೀವಿ. ಆಮೇಲೆ ಯಾವುದೇ ಸಮಾಜದಾಗ ಆದರೂ ಸಹಿತ ಪ್ರೋ ಆ್ಯಂಡ್ ಕಾನ್ಸ್ ಇದ್ದೇ ಇರ್ತೈತಿ. ಸೊ ಕೆಲವೊಂದು ಮಂದಿ ಅದಕ್ಕೆ ಇದ್ದೇ ಇರ್ತಾರೆ, ಅದನ್ನ ಏನು ಮಾಡೋಕ್ಕಾಗೋದಿಲ್ಲ. ಏನೋ ಮಾಡ್ತೀವಿ, ಅದನ್ನ ಈಗ ಹೆಂಗೆ ಹೇಳೋಕ್ಕಾಗತ್ತೆ, ಪ್ರಸಂಗ ಹೆಂಗೆ ಬರ್ತ ಹಂಗೆ ಹೊಂದ್ಕೊಂತೀವಿ. ಹೊಸ ಪೀಠಾಧಿಪತಿಗೆ ಏನಾದ್ರು ಈಗ ಸದ್ಯಕ್ಕೆ ಯಾವುದೂ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಮಠದ ಟ್ರಸ್ಟಿ ಆಗಿರುವ ಬಾವಿ ಬೆಟ್ಟಪ್ಪ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಾವಿ ಬೆಟ್ಟಪ್ಪ ಅವರೇ ನಮಸ್ತೆ. ನಮಸ್ಕಾರ. ಈಗ ಇವತ್ತು ಸಭೆಯನ್ನ ಮಾಡಿದ್ರೆ ಒಂದ್ ಕಡೆ ಹೊರಗಡೆ ದೊಡ್ಡ ಮಟ್ಟದ ಹೋರಾಟ ಪ್ರತಿಭಟನೆಗಳು ಕೂಡ ಆಯ್ತು, ಮತ್ತೊಂದ್ ಕಡೆ ಭಕ್ತರು ನಮ್ಮನ್ನ ಒಳಗಡೆ ಬಿಡ್ತಾ ಇಲ್ಲ ಅಂತ ಹೇಳಿ ಪೊಲೀಸರ ಜೊತೆ ಅಲ್ಲಿ ವಾಗ್ವಾದ ಮಾಡ್ತಿದ್ದಾರೆ. ಈಗ ನೀವು ಪದಚ್ಯುತದ ನಿರ್ಧಾರ ಕೈಗೊಂಡಿದ್ದೀರಿ, ಯಾಕೆ ಅಂತ? ಈಗ ನಾವು ವಚನಾನಂದ ಸ್ವಾಮಿಗಳನ್ನ ನಮ್ಮ ಪೀಠಕ್ಕೆ ಪೀಠಾಧ್ಯಕ್ಷರಾಗಿ ತರೋ ಹೊತ್ತಿನಲ್ಲಿ ನಾವು ಮೊದಲೇನೆ ಅವ್ರು ಹೇಳಿದ್ವಿ, ನೀವು ಶ್ವಾಸಪೀಠವನ್ನ ಅಲ್ಲಿ ಅದನ್ನ ಕ್ಲೋಸ್ ಮಾಡಿ ಇಲ್ಲಿ ಬರಬೇಕು ಹಂಗಂತೇಳಿ. ಅವರು ಟೈಮ್ ತಗೊಂಡಿದ್ರು. ಮೊದ್ಲು 2 ತಿಂಗಳಂದ್ರು, 3 ತಿಂಗಳ ಕಡೆಗೆ 1 ವರ್ಷ ಅಂದ್ರು, 2 ವರ್ಷ ಅಂದ್ರು. ಯಾವಾಗ ಕೇಳಿದ್ರು ಹಿಂಗೆ ಟೈಮ್ ಮುಂದಕ್ಕೆ ಬಂದ್ರು. ಅವತ್ತು ಮಾರ್ಚ್ 10ನೇ ತಾರೀಕು ನಡೆದಂತ ಟ್ರಸ್ಟಿ ಸಭೆಯಲ್ಲಿ ಅವರಿಗೆ ಅಂತಿಮ ಗಡುವು ಕೊಟ್ಟಿವಿ. 24 ಒಳಗಾಗಿನೇ ಮಾರ್ಚ್ 24 ಒಳಗೆ ನಿಮ್ಮ ತೀರ್ಮಾನ ಹೇಳ್ಬೇಕು ಹಂಗಂತ. ಆದ್ರೆ ಇವತ್ತು ಆಗ್ಲೇ ಏಪ್ರಿಲ್ 13 ಆದ್ರೂ ಕೂಡ ಅವ್ರು ಯಾವ ಪ್ರತಿಕ್ರಿಯೆನೂ ಮಾಡಿಲ್ಲ. ಹಾಗಾಗಿ ಇವತ್ತಿನ ಟ್ರಸ್ಟಿ ಸಭೆಯಲ್ಲಿ ಸರ್ವಾನುಮತದಿಂದ ಅವ್ರನ್ನ ಉಚ್ಚಾಟನೆ ಮಾಡಿದೀವಿ. ಅಂದ್ರೆ ಎಲ್ಲಾ ಟ್ರಸ್ಟಿಗಳು ಕೂಡ ಇದಕ್ಕೆ ಅವ್ರ ಒಪ್ಪಿಗೆ ಇದೆ. ನಾವು ಒಟ್ಟ ಟ್ರಸ್ಟಿಗಳು ಅಂದ್ರೆ 15 ಜನ ಟ್ರಸ್ಟಿಗಳಮ್ಮ. ಅದರಲ್ಲಿ ಸ್ವಾಮಿಗಳು ಕೂಡ ಒಬ್ರು ಟ್ರಸ್ಟಿ, ಇನ್ನೊಬ್ರು ಧರ್ಮದರ್ಶಿ ಅಂತೇಳಿ ಮಾಡ್ಕೊಂಡಿದ್ವಿ. ಅವ್ರನ್ನ ಆಗ್ಲೇ ಉಚ್ಚಾಟನೆ ಮಾಡಿದೀವಿ. ಅವರ ಸಹೋದರರೊಬ್ರು ಬಾಬಣ್ಣ ಅಂತೇಳಿ ಅವರೊಬ್ರು ಟ್ರಸ್ಟಿ. ಅವ್ರಿಬ್ಬರನ್ನ ಬಿಟ್ರೆ ಉಳಿದಂತೆ 13 ಜನ ಕೂಡ ಒಮ್ಮತದ ತೀರ್ಮಾನ. ಈಗ 15 ಕೋಟಿ ದುರ್ಬಳಕೆ ಮಾಡಿದ್ದಾರೆ ಅನ್ನುವಂತ ಆರೋಪ ಇದೆಯಲ್ಲ? ಅಲ್ಲಮ್ಮ, ಅವರು ದುರ್ಬಳಕೆ ಮಾಡಿರಂತೇಳಿ ಆರೋಪ ಸ್ವಾಮಿಗಳು ಮಾಡೋದಾಗಿದ್ರೆ ಇಷ್ಟ ದಿನ ಏನ್ ಮಾಡ್ತಿದ್ರು? ಬಾಯಿಗೆ ಏನಾದ್ರು ಇಟ್ಕೊಂಡಿದ್ರ? ಅದೇ ನನ್ನ ಪ್ರಶ್ನೆ. ಈಗ ಎಲ್ಲದಕ್ಕೂ ಅವರೇ ಇದಾರೆ, ಅವರೇ ಭಾಗಿಗಳು. ಏನಾದ್ರೂ ಅಲ್ಲಿ ಅಪರಾಧ ಆಗೈತಿ ಅಥವಾ ಏನಾದ್ರು ಮಿಸ್ಯೂಸ್ ಆಗೈತಿ ಅಂದ್ರೆ ಅದಕ್ಕೆ ನೇರವಾಗಿ ಅವರೇ ಹೊಣೆ. ಬೇರೆ ದೂಷಣೆ ಮಾಡೋಂತ ಅವಶ್ಯಕತೆ ಇಲ್ಲ. ಅಲ್ಲಿ ಅವರ ಸೈನ್ ಇರಲ್ಲ, ಏನಿಲ್ಲ ಅಂತ ಹೇಳ್ತಾ ಇದಾರಲ್ಲ? ಏನಮ್ಮ? ಈಗ ಅವ್ರದ್ದು ಸೈನ್ ಏನು ಇಲ್ಲ ಇದ್ರಲ್ಲಿ, ಟ್ರಸ್ಟಿಗಳದ್ದೇ ಅನ್ನುವಂತ ಮಾತುಗಳು ಇನ್ನೊಂದ್ ಕಡೆಯಿಂದ ಭಕ್ತ ಸಮೂಹದಿಂದ ಕೇಳಿ ಬರ್ತಾ ಇದೆ. ಅವರು ಒಬ್ಬ ಟ್ರಸ್ಟಿ ಅಲ್ಲಮ್ಮ, ಅವರು ಕೂಡ ಒಬ್ಬ ಟ್ರಸ್ಟಿ. ಹಂಗಿರೋದ್ರಿಂದ ಎಲ್ಲದಕ್ಕೂ ಅವ್ರು ಕೂಡ ನಾವ್ ಎಷ್ಟು ಜವಾಬ್ದಾರ ಅವ್ರು ಅಷ್ಟು ಜವಾಬ್ದಾರಿ. ನಾವು ಹಿಂದೆ ಲೆಕ್ಕ ಕೇಳಿದಂತ ಸಂದರ್ಭದಾಗ ಅವರೇ ಏನೋ ಸ್ವಭಾವ ಹೇಳಿ ನಮ್ಮನ್ನು ಸಂಕರಿಸಿದ್ರು. ಈಗ ಯಾಕೆ ಲೆಕ್ಕ ಕೇಳ್ತಾರ ಅವರು? ಅವ್ರಿಗೆ ಗೊತ್ತೈತಿ, ಲೆಕ್ಕೆಲ್ಲ ಗೊತ್ತೈತಿ. ಅವರೇ ಎಲ್ಲ ಅಪರಾಧ ಮಾಡಿದ್ರೆ ತಿಂದ್ರ ಅವರೇ. ಮಠದ ಹೆಸರು ಹಾಕಿ ಪೀಠದ ಹೆಸರು ತಗೊಂಡೋಗಿ ಅಲ್ಲಿ ಶ್ವಾಸಪೀಠಕ್ಕೆ ಹಾಕಿದ್ದಾರೆ ಎಲ್ಲ ದುಡ್ಡು. ಅದನ್ನ ಹೇಳಿದ್ರೆ ಅದು ಎಲ್ಲದಕ್ಕಿಂತ ಮಿಗಿಲಾಗಿ ಈಗ ಬಂದಿರೋಂತ ಸಮಸ್ಯೆ ಏನು ಅಂದ್ರೆ ಅವರಿಗೆ ನಾವು ಸೋಲ್ ಟ್ರಸ್ಟ್ ಮಾಡಿ ಕೊಡಬೇಕಾಗಿತ್ತಂತೆ. ಯಾರಿಗೆ? ವಚನಾನಂದ ಸ್ವಾಮಿಗಳಿಗೆ ಸೋಲ್ ಟ್ರಸ್ಟ್ ಮಾಡಿ ಕೊಡಬೇಕಾಗಿತ್ತಂತೆ. ನಾವು ಯಾವ ಕಾರಣಕ್ಕೂ ಸೋಲ್ ಟ್ರಸ್ಟ್ ಮಾಡಕ್ ಸಾಧ್ಯ ಇಲ್ಲ. ಅದು ಜನರಿಂದ ಬಂದಂತದ್ದು ಇದು. ನಾವು ಹಂಗಾಗಿ ನಿಮ್ಮ ಒಬ್ಬರಿಗೆ ಸೋಲ್ ಟ್ರಸ್ಟ್ ಮಾಡಿ ಕೊಡಕ್ ಆಗೋದಿಲ್ಲ ಅಂತ ಹೇಳಿದಾಗ ಸುಳ್ಳಲ್ಲಿ ಲೆಕ್ಕ ಕೊಡ್ರಿ ಅಂತೇಳಿ ಏನೋ ಜನರದ ಅಟೆನ್ಷನ್ ಡೈವರ್ಟ್ ಮಾಡಕ್ಕೆ ಎಲ್ಲ ಕತೆ ಅಷ್ಟ ನಾಟಕ. ಎಲ್ಲಾ ಲೆಕ್ಕಗಳು ಇದೆಯಾ ಈಗ?
ಏನಮ್ಮ ಎಲ್ಲಾ ಲೆಕ್ಕ ಇದೆಯಾ ಈಗ ಸರ್ಕಾರದ 15 ಕೋಟಿ ಬಂದಿದೆ ಅನ್ನುವಂಥ ಲೆಕ್ಕ ಎಲ್ಲವೂ ಇದೆಯಾ ಅಂತ? ಲೆಕ್ಕ ಅವತ್ತೇ ಕೊಟ್ಟಿದ್ದಾರೆ, ಇವತ್ತು ಕೊಡ್ತಾರೆ. ಯಾರು ಬೇಕಾದ್ರೆ ಯಾವಾಗ ಬಂದು ಬೇಕಾದ್ರೆ ನೋಡ್ಬೋದು. ಅದು ಏನು ಬರೇ ನಾವು ನಮ್ಮಟೆ ನಾವು ತಿಂದದ್ದಲ್ಲ, ಪ್ರತಿ ವರ್ಷನೂ ಆಡಿಟ್ ಆಗ್ತದೆ. ಇನ್ಕಮ್ ಟ್ಯಾಕ್ಸ್ ಇದೆ, ನಾವು ರಿಪೋರ್ಟ್ ಕೊಡ್ತೀವಿ. ಆಡಿಟ್ ರಿಪೋರ್ಟ್ ಇರ್ತತಿ, ಅದ್ರ ಮ್ಯಾಗ ಇರ್ತತಿ, ಎಲ್ಲದೂ ಇರ್ತತಿ. ಮೇಲಾಗಿ ಎಲ್ಲನೂ ಕೂಡ ಎಲ್ಲರಿಗೂ ಲೆಕ್ಕ ಕೊಟ್ಟಿದೀವಿ ಆಗಲೇ ಇನ್ನೂ ಕೊಡ್ತೀವಿ. ಯಾವತ್ತಾದ್ರೂ ಯಾರಾದ್ರೂ ಬಂದಿದ್ದೇವೆ ಲೆಕ್ಕ ಕೊಡ್ತೀವಿ. ಈಗ ಈ ಇಶ್ಯೂ ಈಗ ಬರೋದಕ್ಕೆ ಏನ್ ಕಾರಣ? ವಚನಾನಂದ ಅವರೇ ಈ ಕಾರಣ ಅಂತ ಹೇಳ್ತೀರಾ? ಈ ಇಶ್ಯೂ ಅದೇ ಏನಾಯ್ತಮ್ಮ ಅಂತ ಹೇಳಿದ್ರೆ, ಅವರು ಮೇಲೆ ನಮ್ಮ ಪ್ರಧಾನ ಧರ್ಮದರ್ಶನ ಮೇಲೆ ಒತ್ತಡ ಇರ್ತಿದ್ರು. ನನಗೆ ಸೋಲ್ ಟ್ರಸ್ಟ್ ಮಾಡ್ಕೊಡ್ರಿ ಅಂತ ಹೇಳಿ. ಅವರು ಕೂಡ ಇಲ್ಲಿ ತನಕ ಇಲ್ಲ ಆಗಲ್ಲ ಅಂತಂತ ಬಂದು ಕೂಡ ಅವ್ರ ಕಡೆಗೆ ಹಠ ಹಿಡಿದ ಮ್ಯಾಗ ಅನಿವಾರ್ಯವಾಗಿ ಅದನ್ನ ಹೊರಗೆ ಹಾಕ್ಬೇಕಾಗ್ತವ್ರು ನಮ್ಮ ಪ್ರಧಾನ ಧರ್ಮದರ್ಶಿಗಳು. ಹಂಗಾಗಿ ಇವತ್ತು ಈ ತೀರ್ಮಾನಕ್ಕೆ ಬರ್ಬೇಕಾಯ್ತು. ಈಗ ಯಾರು ಈಗ ಮುಂದೆ ಯಾರು ಏನು ಇದ್ರ ಬಗ್ಗೆ ನಿರ್ಧಾರ ಆಯ್ತಾ? ಇನ್ನು ಮುಂದೆ ಏನಿಲ್ಲಮ್ಮ. ಈಗ ಅವರು ಹೋದಾಗ ಮತ್ತೆ ಎಲ್ಲರೂ ಕಲ್ತು ಯಾವ್ದಾದ್ರು ಸಮಾಜದ ಏನಾದ್ರೂ ಒಂದು ತೀರ್ಮಾನ ಮಾಡ್ತೀವಿ, ಒಳ್ಳೆ ತೀರ್ಮಾನ ಮಾಡ್ತೀವಿ. ಈಗ ಕೋರ್ಟ್ ಮೆಟ್ಟಿಲೇರಿದ್ರೆ ಹೇಗೆ? ಅವ್ರೇನಾದ್ರು ಈಗ ಕೋರ್ಟ್ ಮೆಟ್ಟಿಲೇರಿದ್ರೆ ನಮ್ಗೇನು ಹೊಸದಲ್ಲಮ್ಮ. ಕೋರ್ಟ್ ಮೆಟ್ಲು ಅವ್ರಿಗೆ ಅಂತ ನಮ್ಗೇನು ಗೊತ್ತಿದೆ. ಕೋರ್ಟ್ ಬೇಕು, ಅದೇನು ಸುಲಭವಾಗಿ ಅವ್ರು ಬಿಡೋದಿಲ್ಲ. ಕೋರ್ಟ್ ಹೋಗ್ತಾರ ನಾವು ವಿಷಯ ಕೂಡ ನಮ್ಗೆ ಗೊತ್ತಿದೆ. ಹಿಂದಾಗ್ಲೇ ಒಬ್ಬ ಸ್ವಾಮಿಗಳನ್ನ ನಾವು ಹಿಂಗೆ ಇದೇ ರೀತಿ ವಿಚಾರ ಮಾಡಿದೀವಿ. ಅವರು ಕೂಡ ಕೋರ್ಟಿಗೆ ಹೋದ್ರು, ಕೋರ್ಟ್ನಲ್ಲಿ ನಾವು ಅಂತಿಮವಾಗಿ ಜಯ ಕಂಡಿದ್ವಿ. ಓಕೆ, ಧನ್ಯವಾದಗಳು ಬಾವಿ ಬೆಟ್ಟಪ್ಪ ಅವರ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನು ಮಠದ ಪ್ರಧಾನ ಧರ್ಮದರ್ಶಿಗಳಾಗಿರುವಂತಹ ಉಮಾಪತಿ ಬಿಸಿ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮಾಪತಿ ಅವರೇ ನಮಸ್ತೆ. ನಮಸ್ಕಾರ. ಈಗ ಪದಚ್ಯುತಿಗೊಳಿಸೋದಕ್ಕೆ ಒಂದೆರಡು ಕಾರಣಗಳನ್ನು ಕೂಡ ಹೇಳಿದ್ರೆ, ಅಂದ್ರೆ ಒಂದ್ ಕಡೆ ಈ ಶ್ವಾಸಪೀಠ, ಇನ್ನೊಂದ್ ಕಡೆ ಹರಿಹರ ಪೀಠದಲ್ಲಿ ಎರಡು ಕಡೆ ಇದ್ದಾಗ ಬೇಡ ಅಂತ ಹೇಳಿದ್ರು ಕೂಡ ಅವ್ರು ಕಂಟಿನ್ಯೂ ಮಾಡ್ಕೊಂಡು ಬಂದ್ರು ಅನ್ನೋದು ಒಂದೇ ಕಾರಣನಾ ಅಥವಾ ಬೇರೆ ಕಾರಣನಾ? ಏನಾಗ್ತಿದೆ ಈಗ? ಬಹಳ ಕಾರಣಗಳದವಮ್ಮ. ಅದು ಒಂದೇ ಕಾರಣ ಅಲ್ಲ, ಬಹಳ ಕಾರಣಗಳದವು. ನಾವು 2018ರಲ್ಲಿ ಅವ್ರನ್ನಲ್ಲಿ ನಾವು ಪೀಠಕ್ಕೆ ತರಕಿನ ಮುಂಚೆ ನಾವು ಈ ನಡುವೆ ಬಾಲೆಹೊಸೂರು ಸ್ವಾಮೀಜಿಯವರಾಗ್ಲಿ ಮತ್ತು ಇನ್ನು ಸಮಾಜದ ಮುಖಂಡರುಗಳಾಗ್ಲಿ ಟ್ರಸ್ಟಿಗಳಾಗ್ಲಿ ಕುತ್ಕೊಂಡು ಮುಂದೆ ಏನು ನಮ್ಮ ಉದ್ದೇಶ ಯಾವ ರೀತಿ ಇವ್ರನ್ನ ಸ್ವಾಮಿಗಳು ಯಾಕೆ ಮಾಡ್ತಾ ಇದೇವಿ, ನಮ್ಮ ಒಂದು ಧರ್ಮದ ಒಂದು ವೀರಶೈವ ಲಿಂಗಾಯತ ಧರ್ಮದ ಒಂದು ಧಾರ್ಮಿಕ ಪರಂಪರೆ ಮುಂದಿನ ಯೋಜನೆ ತಿಳ್ಸಕ್ಕೋಸ್ಕರ ಮತ್ತು ನಮ್ಮ ಸಮಾಜ ಸಂಘಟನೆಗೋಸ್ಕರ ಸಮಾಜದ ಉದ್ಧಾರಕ್ಕೋಸ್ಕರ ಇವನ್ನೆಲ್ಲ ಉದ್ದೇಶಗಳು ಏನ್ ನಾವು ಇಟ್ಕೊಂಡಿದ್ವಿ, ಅವು ಉದ್ದೇಶಗಳು ಈಡೇರ್ತ ಆಗ್ತು ಅಂತಂದ್ರೆ ಅದು ಬರ್ತಾ ಅದು ಅವ್ರ ಸ್ವಂತ ಕೆಲ್ಸಕ್ಕೋಸ್ಕರ, ಅವ್ರ ಶ್ವಾಸಕ್ಕೋಸ್ಕರ ಆಗ್ಲಿ, ಫಾರಿನ್ ಟೂರ್ ಆಗೋದಾಗ್ಲಿ, ಋಷಿಕೇಶಕ್ಕೆ ಹೋಗೋದಾಗ್ಲಿ, ಬರೀ ಯಾವ್ದೇ ಇದೇ ತರ ಹೆಚ್ಚಿನ ರೀತಿ ಆಯ್ತು. ಆದ್ರೆ ನಾವು ಇದನ್ನ ಸಮಾಜದ ದೃಷ್ಟಿಯಿಂದ ಈಗ 5-6 ವರ್ಷದಿಂದ ಹೇಳ್ಕೊಂತಾನೆ ಬಂದ್ವಿ. ಮುಂಚೆ ಟೈಮ್ ತಗೊಂಡಿದ್ರು, ಹೇಳ್ಕೊಂತ ಬಂದ್ವಿ. ಆದ್ರೆ ಅದ್ರಲ್ಲಿ ಯಾವುದೇ ತರದ ಸುಧಾರಣೆ ಆಗ್ಲಿಲ್ಲ. ಬರ್ತಾ ಇದು ಏನು ನಮ್ಮ ಹರಿಹರದ ಮಠನೇ ಗೆಸ್ಟ್ ಹೌಸ್ ಆದಂಗ ಆಯ್ತು. ಆದ್ರೆ ಬೆಂಗಳೂರದು ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳೇ ಅವ್ರಿಗೆ ಇದಾಯ್ತು. ನಾವು ಅವ್ರ ಒಮ್ಮೆಟ್ಗೆ ನಮ್ಗೆ ಏನ್ ಗೊತ್ತಿದ್ದಲೇ ಫಾರಿನ್ಗೆ ಹೋಗ್ಬಿಡದ 30 ದಿವಸ, ಋಷಿಕೇಶಕ್ಕೆ ಹೋಗಿ 10 ದಿವಸ 15 ದಿವಸ ಗಂಟ್ಲೆ ಹೋಗೋದು, ಬೆಂಗಳೂರಲ್ಲಿ 6 ಗಂಟ್ಲೆ ಇರೋದು. ಇಲ್ಲಿ ನಮ್ಮ ಒಂದು ಪೀಠದ ಒಂದು ನಾವು ಉದ್ದೇಶ ಏನ್ ಇಟ್ಕೊಂಡ್ ಮಾಡಿದ್ವಿ, ನಮ್ಮ ಒಂದು ಸಮಾಜದ ಒಂದು ಉದ್ಧಾರಕ್ಕೋಸ್ಕರ, ವಿದ್ಯಾರ್ಥಿಗಳಿಗೆ ಒಂದು ಬಡ ವಿದ್ಯಾರ್ಥಿಗಳಿಗೋಸ್ಕರ ಎಲ್ಲ ಬೆಳೆಸಕ್ಕೋಸ್ಕರ. ಆದ್ರೆ ಅದು ಯಾವ್ದು ಅವ್ರು ಏನ್ ಮಾಡ್ಬೇಕು ಅಂತ ಏನ್ ನಾವು ಉದ್ದೇಶವಾಗಿ ಆ ಸ್ಥಾನಕ್ಕೆ ಕುಂದ್ರಿಸಿದ್ವಿ, ಆ ಸ್ಥಾನದಲ್ಲಿ ಆ ಕೆಲ್ಸಗಳು ಅವ್ರು ಮಾಡ್ಲಿಲ್ಲ. ಆದ್ರೆ ಅವರದೇ ಆದ ಕೆಲ್ಸಗಳು ಮಾಡ್ಕೊಂತ ಹೋಗಿರೋದ್ರಿಂದ ಇದು ಏನು ಹೊಸದಾಗಿ ಅಂತಲ್ಮ, ಇದು ಅಲ್ಲೇ 2 ವರ್ಷದಿಂದ ನಡೀತಾನೆ ಬರ್ತಾ ಇತ್ತು. ನಾವ್ ಹೇಳ್ತಾನೆ ಇದ್ವಿ, ಅದೆಲ್ಲ ಮಾಡಿದ್ವಿ. ಫೆಬ್ರವರಿ 2010 ಒಂದು ಮೀಟಿಂಗ್ ಕರೆದಿದ್ವಿ. ಆ ಮೀಟಿಂಗ್ ನಲ್ಲಿ ಇದೇ ಪ್ರಶ್ನೆ ಎತ್ತಿ ಎಲ್ಲರೂ ಸೇರಿ ಟ್ರಸ್ಟಿಗಳು ಅವ್ರನ್ನ ಕುಂದ್ರಿಸ್ಕೊಂಡು ಬಾಗಿಲಾಕೊಂಡು ಒಂದು ಈ ತರ ಮಾಡ್ರಿ ಅಂತ ಒತ್ತಾಯ ಮಾಡಿ ಅವರಿಗೆ ಮಾಡ್ಬೇಕು ಅಂತ ಹೇಳಿದ್ವಿ. ಆದ್ರೆ ಅವರು ಅವತ್ತಿನ ದಿವಸ ಸುಮ್ಮನೆ ಯಾರನ್ನೋ ಜನ ಕಳಿಸಿ ಗಲಾಟೆ ಮಾಡಿದ್ರು. ಪ್ರತಿ ತಿಂಗಳ ಮೀಟಿಂಗ್ ಮತ್ತೆ ಮಾರ್ಚ್ 10 ಮೀಟಿಂಗ್ ಮಾಡಿದ್ವಿ. ಮಾರ್ಚ್ 10 ಮೀಟಿಂಗ್ ನಲ್ಲಿ ನಾವು ಸಬ್ಜೆಕ್ಟ್ ಏನ್ ಹಾಕಿದ್ವಿ ಅಂದ್ರೆ ಶ್ರೀಪೀಠದಲ್ಲಿ ಸ್ವಾಮಿಗಳ ಆಚಾರ ವಿಚಾರಗಳು ಅಂತ ಹಾಕಿದ್ವಿ. ಅದು ಹಾಕಿದ ತಕ್ಷಣ ಅವ್ರು ತಪ್ಪು ಕಲ್ಪನೆ ತಿಳ್ಕೊಂಡು ನಾವೇನ್ ಮಾಡಿದ್ವಿ ಅಂದ್ರೆ ಅದನ್ನ ಹಾಕಿ ಅವ್ರನ್ನ ಸರಿಪಡಿಸ್ಬೇಕು ಅನ್ನೋ ಒಂದು ಉದ್ದೇಶ ಗುರಿ ಇಟ್ಕೊಂಡು ನಾವು ಮಾಡಿದ್ರೆ, ಅವ್ರು ಬೇರೆ ಎಲ್ಲರೂ ಆ ಮೀಟಿಂಗ್ ನಡೀದಂಗೆ ಮತ್ತೆ ಗಲಾಟೆ ಮಾಡೋದು, ಪ್ರೆಸ್ ಮೀಟ್ ಮಾಡಿಸೋದು, ಜನ ಇದಾಗದಾಯ್ತು. ಆದ್ರೆ ಅವತ್ತು ಮಾರ್ಚ್ 10ಕ್ಕೆ ಮೀಟಿಂಗ್ ಆಯ್ತು. ಮೀಟಿಂಗ್ ನಲ್ಲಿ ಎಲ್ಲಾ ನಮ್ಮ ಹಿರಿಯ ಸದಸ್ಯರು ಅವ್ರು ಯಾವುದೋ ಒಂದೂ ಮಾತಾಡ್ಲಿಲ್ಲ. ಹಿರಿಯ ಸದಸ್ಯರು ಈ ಎಲ್ಲಾ ವಿಚಾರ ಹೇಳಿಕೆಂತ ಬಂದು ನಮ್ಮ ಕೊನೆಗೆ ನಮ್ಮ ಹಿರಿಯರು ಬಾವಿ ಬೆಟ್ಟಪ್ಪ ದಿಂಡೂರವ್ರು ಏನ್ ಹೇಳಿದ್ರು,
ಬುದ್ಧಿ ಇದುವರೆಗೂ ಏನಾಗಿದ್ದೋ ಮರ್ತು ಬಿಡೋಣ. ನೀವು ಕೆಲವೆಲ್ಲ ತಪ್ಪು ಮಾಡಿದಿರಿ. ತಪ್ಪು ಅಂತಂದ್ರೆ ಯಾವ ರೀತಿ ಏನ್ ಮಾಡಬಾರ್ದಾಗಿತ್ತೋ ಅವನ್ನ ಸ್ವಾಮೀಜಿ ಆಗಿತ್ತವು ಕೆಲವು ವಿಚಾರಗಳು ನೀವು ಅಲಕ್ಷ್ಯ ಮಾಡಿ ಇದು ಮಾಡಿರಿ. ಆದ್ರೆ ಅವನ್ನೆಲ್ಲವೂ ಮರ್ತು ಬಿಡೋಣ. ಮುಂದೆ ನೀವು ಜಗದ್ಗುರುಗಳಾಗಿರ್ರಿ, ನೀವು ನಮ್ಮ ಜಗದ್ಗುರುಗಳಾಗಿ ನಮ್ಮ ಪೀಠದ ಇದನ್ನಾಗ್ರಿ. ನೀವು ಬರೀ ಜಾಸ್ತಿ ಅಲ್ಲಿದ್ದು ಇಲ್ಲಿದ್ದು ಎರಡೂ ಮಾಡ್ಕೊಂತ ಹೋದ್ರೆ ಆಗೋದಿಲ್ಲ. ನೀವು ರಾಜಕೀಯ ಬಿಡ್ರಿ, ಶ್ವಾಸಕೋಶ ಬಿಡ್ರಿ, ಪೀಠದಲ್ಲಿ ಕೆಲ್ಸಗಳು ಮಾಡ್ಕೊಡ್ರಿ, ಸಮಾಜದ ಬಗ್ಗೆ ಚಿಂತನೆ ಮಾಡ್ರಿ, ಧಾರ್ಮಿಕ ಪರಂಪರೆ ಮಾಡ್ರಿ, ಇದು ಭಕ್ತರ ಮನೆಗೆ ಬಡವರ ಮನೆಗೆ ಪೂಜೆಗೆ ಹೋಗ್ರಿ. ಇವೆಲ್ಲವೂ ನಮ್ಮ ಒತ್ತಾಯ ಹೇಳಿ ನೀವೆಲ್ಲ ಈ ತರ ಮಾಡ್ಬೇಕು. ಈಗ ಹಿಂದಾಗಿದ್ದೆಲ್ಲ ನಾವು ಮರ್ತು ಬಿಡೋಣ, ನೀವು ಮರ್ತು ಬಿಡ್ರಿ. ಮುಂದೆ ಅದನ್ನ ನೀವು ಜಗದ್ಗುರುಗಳಾಗಿರ್ರಿ. ಅದು ನೀವು ಅದನ್ನೇ ವಹಿಸ್ಕೊಂಡು ಇಲ್ಲ ಅದ್ ಇದನ್ನ ಮಾಡಕ್ ಆಗೋದಿಲ್ಲ ಅಂದ್ರೆ ಅದನ್ನೇ ವಹಿಸ್ಕೊಂಡು ಅದನ್ನೇ ಮಾಡ್ಕೊಂತ ನೀವು ಅಲ್ಲಿ ಹೋಗ್ರಿ. ಇಲ್ಲಪ್ಪ ಅಂದ್ರೆ ಅದನ್ನ ಬಿಟ್ಟು ಇಲ್ಲಿ ಮಾಡ್ರಿ. ಯಾವ್ದ್ರಲ್ಲಿ ಎರಡರಲ್ಲಿ ಒಂದು ಆಯ್ಕೆ ನಿಮಗೆ. ನಾವು ಹೊಂದ್ಕೊಂಡು ವಿಚಾರ ಮಾಡ್ಕೊಂಡು ಮನುಷ್ಯಂದ ಪ್ರತಿಯೊಬ್ಬರು ಯಾರೇ ಆಗ್ಲಿ ಅವರು ಒಂದು ಇದ್ರಲ್ಲಿ ತಪ್ಪು ಮಾಡ್ತಾರೆ. ಆದ್ರೆ ನಾವು ಅವೆಲ್ಲವೂ ಅಲ್ಲ. ನಾವು ಅದಕ್ಕೋಸ್ಕರ ಅವ್ರಿಗೆ ಅವಕಾಶ ಕೊಟ್ಟಾಗ ಅವತ್ತು ಅವ್ರಿಗೆ ಕೊನೆಯ ಒಂದು ವಿಚಾರ, ನೀವು ಇಲ್ಲಿ ಇದನ್ನಾರ ಜವಾಬ್ದಾರಿ ವಹಿಸ್ಕೊಡ್ರಿ, ಅದನ್ನಾರ ಜವಾಬ್ದಾರಿ ವಹಿಸ್ಕೊಡ್ರಿ. ಆದ್ರೆ ಇದನ್ನ ಜಗದ್ಗುರುಗಳು ಅಂತ ಒಂದು ಸ್ಥಾನದ ಗೌರವ ಅಷ್ಟೇ ಹೆಸರು ವಹಿಸ್ಕೊಂಡು ತಮ್ಮ ಒಂದು ಸ್ವಂತ ಕೆಲ್ಸಗಳಾಗ್ಲಿ, ಬರೀ ಶ್ವಾಸಕೋಶದ ಕೆಲ್ಸ ಆಗ್ಲಿ ಅಂತ ಕೆಲ್ಸಗಳು ಮಾಡ್ಕೊಂತ ಹೋದಾಗ ಇದನ್ನ ಮಾರ್ಚ್ 10ಕ್ಕೆ ಕಟ್ಟುನಿಟ್ಟಾಗಿ ಹೇಳಿದಾಗ ಅವಾಗ ಅವರು ಯಾವ್ದಕ್ಕೆ ಇಮಿಡಿಯೇಟ್ ಹೇಳ್ರಿ ಅಂದ್ವಿ. ಅದ್ರಿಲ್ಲ ಟೈಮ್ ಬೇಕು ಅಂತ ಅವ್ರ ಕಡೆ ಕೆಲವರು ಹೇಳಿದ್ರು. ಆ ಟೈಮ್ ಕೇಳಿದಾಗ ನಾವು ಏನ್ ಮಾಡಿದ್ವಿ, 20ನೇ ತಾರೀಕು ಹೇಳ್ರಿ ಅಂದ್ವಿ. ಅವರು ಕ್ಯಾಲೆಂಡರ್ ನೋಡಿ 20-25ಕ್ಕೆ ನಂದು ಬೇರೆ ಪ್ರೋಗ್ರಾಮ್ ಇದೆ, 24ಕ್ಕೆ ಅವರೇ ಡೇಟ್ ಕೊಟ್ರು. 24ಕ್ಕೆ ಅವ್ರು ಆಲೋಚನೆ ಮಾಡಿ ವಿಚಾರ ತಿಳಿಸ್ತಾರಂತ ನಾವು ನೋಡಿದ್ವಿ. ಆದ್ರೆ 24ನೇ ತಾರೀಕು ಅಲ್ಲಿ ಏನಾಗಿತ್ತು, ದಾವಣಗೆರೆ ಪಕ್ಕದಲ್ಲಿ ಎಲೆಕ್ಷನ್ ಇತ್ತು. ಪೊಲೀಸ್ ಡಿಪಾರ್ಟ್ಮೆಂಟ್ನವರು ನಮಗೆ ಲೆಟರ್ ಕೊಟ್ರು, ನೀವು 24ನೇ ತಾರೀಕು ಯಾವ್ದು ಮೀಟಿಂಗ್ ಮಾಡಬೇಡ್ರಿ, ಇಲ್ಲಿ ಎಲೆಕ್ಷನ್ ಇದೆ, CM ಅವರೆಲ್ಲ ಬರ್ತಾ ಇರೋದ್ರಿಂದ ನಾವು ಯಾವ್ದೇ ಒಂದು ಜನ ಸೇರಿ ಗಲಾಟೆ ಆದ್ರೆ ಇದಾಗುತ್ತೆ ಅಂತ ನಮಗೆ ಲೆಟರ್ ಕೊಟ್ರು. ಅವ್ರಿಗೂ ಲೆಟರ್ ಕೊಟ್ರು. ನಾವು ಒಂದು ಸರ್ಕಾರದ ಒಂದು ಕಾನೂನಿಗೆ ಗೌರವ ಕೊಟ್ಟು ನಾವು ಮೀಟಿಂಗ್ ಅನ್ನು ಮುಂದೂಡಿದ್ವಿ. ಆದ್ರೆ ಅವರು ಜನನ್ ಕರೆಸಿ ಅದನ್ನೇ ಒಂದು ಚಳುವಳಿ ಅಂತ ಒಂದು ಮಾಡಿದ್ರು. ಇದು ಲೆಕ್ಕಪತ್ರ ಈ ಮೊನ್ನೆ ಶನಿವಾರ ಸತನು ಲೆಕ್ಕಪತ್ರ ವರದಿ ಏನು ಅವ್ರ ಅಧ್ಯಕ್ಷನ ಕಮಿಟಿ ಮಾಡಿದ್ರು. ಅವ್ರ ಮುಂದೆ ನಾವು 4:15 ಗಂಟೆ ಲೆಕ್ಕ ಕೊಟ್ಟಿದ್ದೇವೆ. ಆದ್ರೆ ಎತ್ತಿರೋದಾ 15 ಕೋಟಿಯ ವಿಚಾರ ಅವರೇ ಎತ್ತಿಸಿದ್ದ? ನೋಡಮ್ಮ, ಇದು ಅಮೌಂಟ್ ಪ್ರತಿಯೊಂದು ಲೆಕ್ಕ, ಪ್ರತಿಯೊಂದು ಪೈ ಟು ಪೈ ಲೆಕ್ಕ ಇದೆ. ನಾವು ಮುಂಚೆನೂ ಟ್ರಸ್ಟ್ ಮೀಟಿಂಗ್ ನಲ್ಲಿ ಕೊಟ್ಕೊಂತ ಬಂದಿದ್ವಿ. ಮೊನ್ನೆ ಏನ್ ಅವ್ರ ಅಧ್ಯಕ್ಷರು ಅಂತ ಏನ್ ನೇಮಿಸಿದ್ರಲ್ಲ, ಅವ್ರ ಅಧ್ಯಕ್ಷರು ಪರಮೇಶ್ವರ್ ಗೌಡ್ರು ಅಂತ ಒಬ್ರನ್ನ ಅವರು, ಆಮೇಲೆ ರಾಣೆಬೆನ್ನೂರು ವರ್ತಕರು ರಾಜಣ್ಣ ಅಂತ ಒಬ್ರು, ಆಮೇಲೆ ಶಿರಗೇರಿ ನಾಗನಗೌಡ್ರು ಸಮಾಜದ ಮುಖಂಡರು ಒಬ್ರು, ಇನ್ನೊಬ್ರು ಗುರೇಕಾರು ಅಂತ ಒಬ್ರು, ಇವ್ರ ಮುಂದೆ ಸಾಯಂಕಾಲ 5ರಿಂದ 9:15 ಗಂಟೆವರೆಗೂ ಪ್ರತಿಯೊಂದು ಲೆಕ್ಕ ಅವರಿಗೆ ಲೆಕ್ಕ ಕೊಟ್ಟಿದ್ದೇವೆ. ಆದ್ರೆ ಅವ್ರ ಉದ್ದೇಶ ಇದು ಡೈವರ್ಟ್ ಮಾಡ್ತಾ ಇದಾರೆ. ಲೆಕ್ಕಕ್ಕೂ ಯಾವತ್ತಿದ್ರು ನಾವು ಕೊಡಕ್ಕೂ ತಯಾರಿದ್ವಿ, ಆಲ್ರೆಡಿ ಕೊಟ್ಟಿದ್ದೇವೆ ಮತ್ತು ಕೊಡಕ್ಕೂ ತಯಾರಿದ್ದೇವೆ. ಲೆಕ್ಕಕ್ಕೂ ಇದಕ್ಕೆ ಸಂಬಂಧ ಇಲ್ಲ. ಈಗ ಇದಿರೋದು ಬಂದಿರೋದು ಸ್ವಾಮೀಜಿಯವ್ರದ್ದು ಇದೆ. ಆ ಸ್ವಾಮೀಜಿಯವರು ಹಿಂದೆ ಫಾಲೋವರ್ಸ್ ಸ್ವಲ್ಪ ಬೇರೆ ಟೈಪ್ ಮಾಡ್ತಾ ಇದಾರೆ ಉದ್ದೇಶ. ಅವ್ರ ಉದ್ದೇಶ ಏನ್ ಮೇನ್ ಉದ್ದೇಶ ಅಂತಂದ್ರೆ, ಇದು ಒಳಗೆ ನಮ್ಮ ಟ್ರಸ್ಟ್ ನಲ್ಲಿ ಅವರು ಒಬ್ರು ಟ್ರಸ್ಟಿಗಳು. ಆದ್ರೆ ಯಾವ್ದೇ ಟ್ರಸ್ಟಿಗಳಾಗ್ಲಿ ಸ್ವಾಮೀಜಿಯವರಾಗ್ಲಿ ಒಂದು ಏನ್ ಪೀಠಕ್ಕೆ ಆಗ್ಲಿ ಸಮಾಜಕ್ಕಾಗ್ಲಿ ಒಂದು ಅಗೌರವಕ್ಕೆ ತರಂತ ಕೆಲಸ ಏನಾದ್ರು ಕಪ್ಚಕ್ಕೆ ಕೆಲಸ ಬರಕಾದ್ರೆ ಮೆಜಾರಿಟಿ ಪ್ರಕಾರ ನಾವು ಅದನ್ನ ಮಾಡಬಹುದು ಅಂತ ಇದೆ ಒಂದು ವಿಚಾರ. ಆದ್ರೆ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ, ಸ್ವಾಮಿಗಳು ಅಂತ ನಾವ್ ಏನ್ ಆಯ್ಕೆ ಮಾಡಿರ್ತಾರೆ, ನಮ್ಮ ಸಮಾಜದ ಗುರುಗಳು ಅವ್ರ ವಯಸ್ಸು ಅಂತ ಪ್ರಶ್ನೆ ಅಲ್ಲ, ಅವ್ರು ಏನ್ ಕಾವಿ ಹಾಕಿರ್ತಾರೆ, ತ್ಯಾಗಗಳಾಗಿರ್ತಾರೆ ಅಂತ ಹೇಳ್ತಾರೆ. ನಾವು ಎಂತ ಹಿರಿಯರು ಬಂದ್ರು ನಾವು ಅವ್ರಿಗೆ ನಮಸ್ಕಾರ ಮಾಡೋ ಒಂದು ಪದ್ಧತಿ, ಒಂದು ಸಂಪ್ರದಾಯ ಒಂದು ಇದೆ. ಆದ್ರೆ ಅವ್ರಿಗೆ ನಾವು ಏನು ವಿಚಾರ ಹೇಳಿದ್ವಿ, ಅವರು ಬರ್ತಾ ಏನಾಯ್ತು ಅಂದ್ರೆ, ಇದು ಸೋಲ್ ಟ್ರಸ್ಟಿ ಮಾಡ್ಬೇಕು ಅಂತ ಅವ್ರಲ್ಲಿ ಮನಸ್ಸಿನಲ್ಲಿದೆ. ಸೋಲ್ ಟ್ರಸ್ಟಿ ಮಾಡ್ಬೇಕಾಗಿದೆ. ಸೋಲ್ ಟ್ರಸ್ಟಿ ಅಂದ್ರೆ ಪೂರ ಸರ್ವಾಧಿಕಾರ. ಇವತ್ತಿನವರೆಗೂ ಯಾವುದೋ ಮಠದ ಜವಾಬ್ದಾರಿನೇ ತಗೊಂಡಿಲ್ಲ. ನಮಗೆ ಸೋಲ್ ಟ್ರಸ್ಟಿ ಮಾಡ್ಬೇಕು ಅನ್ನೋ ಉದ್ದೇಶವಾಗಿ ನನ್ನ ಹತ್ರ ಪದೇ ಹೇಳ್ತಾ ಇದ್ರು. ನಾನು ಅವ್ರಿಗೆ ಆತರ ಬ್ಯಾಡ ಬುದ್ಧಿ, ಇದು ಸಮಾಜ ಕಟ್ಟಿರೋದು ಬಿಟ್ಟು ಯಾವುದೋ ಒಂದು ಮಠಕ್ಕೆ ಮುಂಚಿಂದ ಪುರಾತನ ನಡ್ಕಂತ ಬಂದಲ್ಲ. ಇದು ನಮ್ಮ ಮಠ 2008ರಲ್ಲಿ ಆಗಿರೋದು. ಇದು ನಮ್ದು ಪ್ರಾರಂಭವಾದ ಹೊಸ ಮಠ. ಇದಕ್ಕೆ ನೀವು ಯಾಕೆ ಯೋಚನೆ ಮಾಡ್ತೀರಿ ಸೋಲ್ ಟ್ರಸ್ಟಿ ಅಂತ? ಕೊನೆಗೆ ಅದು ಸೋಲ್ ಟ್ರಸ್ಟಿ ಮಾಡಕ್ ಆಗೋದಿಲ್ಲ ಅಂದಿದೆ. ಈಗ 5-6 ತಿಂಗಳಿಂದ ಅವ್ರಿಗೂ ನಮ್ಗೂ ಸ್ವಲ್ಪ ವಿಚಾರಗಳು ಆದ್ವು. ಇಲ್ಲ ಕೆಲವರು ನೀವು ಈ ಟ್ರಸ್ಟಿಗಳನ್ನ ತೆಗೆದು ಬಿಡ್ರಿ, ನಾನು ಹೇಳಿದಾರನ್ನ ಹಾಕ್ರಿ ಅಂದ್ರು. ಅದು ಸಾಧ್ಯ ಇಲ್ಲ ಬುದ್ಧಿ. ಅವ್ರು ಫೌಂಡರ್ ಟ್ರಸ್ಟಿ, ಅವರು ಹುಟ್ಟಾಕಿದ ಫೌಂಡರ್ ಟ್ರಸ್ಟಿ. ಅದಕ್ಕೋಸ್ಕರ ಅಂತ ನಾವು ಇಷ್ಟು ಹೇಳಿದ್ವಿ. ಆದ್ರೆ ಅವರು ಇದನ್ನ ಅವ್ರ ಅಂಡರ್ನಾಗೆ ಇರ್ಬೇಕು. ಅವ್ರನ್ನ ಹೇಳಿದ್ರೆ ಈಗ ತೆಗೆದುಕೊಳ್ತಾರೆ ಅನ್ನೋದನ್ನ ನೋಡೋಣ. ಥ್ಯಾಂಕ್ ಯು ಉಮಾಪತಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.
ಮಠದಿಂದ ಪದಚ್ಯುತಿಯ ಬಗ್ಗೆ ನನಗೆ ನೋಟಿಸ್ ಕೊಟ್ಟಿಲ್ಲ, ಯಾರೋ 12 ಜನ ಹೇಳಿದ್ರೆ ಏನೂ ಆಗಲ್ಲ ಅಂತ ಹೇಳಿ ಟ್ರಸ್ಟಿಗಳ ವಿರುದ್ಧ ವಚನಾನಂದ ಶ್ರೀ ಕೆಂಡಾಮಂಡಲರಾಗಿದ್ದಾರೆ. ಈಗಾಗಲೇ ಟ್ರಸ್ಟಿಗಳು ಒಂದು ನಿರ್ಧಾರವನ್ನು ಕೈಗೊಂಡಿದ್ರು ಇವತ್ತಿನ ಸಭೆಯಲ್ಲಿ ವಚನಾನಂದ ಶ್ರೀಯನ್ನ ಪದಚ್ಯುತಗೊಳಿಸುವುದಕ್ಕೆ. ಆದರೆ ಇದೀಗ ಟ್ರಸ್ಟಿಗಳ ವಿರುದ್ಧವೇ ವಚನಾನಂದ ಶ್ರೀ ಕೆಂಡಾಮಂಡಲರಾಗಿದ್ದಾರೆ. ಯಾರೋ 12 ಜನ ಹೇಳಿದ್ರು ಅಂತ ಹೇಳಿದ ತಕ್ಷಣ ಟ್ರಸ್ಟ್ಗಳ ವಿರುದ್ಧ ವಚನಾನಂದ ಶ್ರೀಗಳು ಹೇಳ್ತಾ ಇರೋದು ಹಾಗಾಗೋದಿಲ್ಲ, ನನಗೆ ನೋಟಿಸ್ ಅನ್ನ ಕೊಟ್ಟಿಲ್ಲ ಅನ್ನುವ ವಿಚಾರವನ್ನ ಹೇಳಿದ್ದಾರೆ. 9 ವರ್ಷಗಳಿಂದ ಇವರೇ ಟ್ರಸ್ಟಿಗಳಾಗಿ ಮುಂದುವರಿತಾ ಇದ್ದಾರೆ. ತಮ್ಮ ಮತ್ತು ಸಂಬಂಧಿಕರ ಹೆಸರಲ್ಲಿ ಆಸ್ತಿ ಮಾಡಿಕೊಂಡಿದ್ದಾರೆ. ಇದರಲ್ಲಿ ಹಿಂದೂ ವಿರೋಧಿಗಳು, ಲಿಂಗಾಯತ ವಿರೋಧಿಗಳೂ ಇದ್ದಾರೆ ಅಂತ ಹೇಳಿದ್ದಾರೆ. ಇವರಾಗಿ ಮಾಡ್ಕೊಂಡಿದ್ದಾರೆ. ಮತ್ತು ಪೀಠ ಆರಂಭವಾಗಿರೋದು ಫೆಬ್ರವರಿ 17-18, 2008. ಟ್ರಸ್ಟ್ ಆಗಿರೋದು ಏಪ್ರಿಲ್ ತಿಂಗಳಲ್ಲಿ. ಮೊದಲು ಪೀಠ, ಆಮೇಲೆ ಟ್ರಸ್ಟು. ಆಮೇಲೆ ಪ್ರತಿ 5 ವರ್ಷಕ್ಕೊಂದ್ಸಲ ಟ್ರಸ್ಟಿಗಳು 1/4 ಹೋಗ್ಬೇಕಂತಿದೆ. ಅವು ಯಾವ ನಿಯಮಗಳು ಫಾಲೋ ಮಾಡಿಲ್ಲ. 1.5 ದಶಕದಿಂದ ಒಬ್ಬರೇ ಇದ್ದಾರೆ, ಎಲ್ಲ ಅವರೇ ಇದ್ದಾರೆ. ಮತ್ತು ಅವರೆಲ್ಲ ಸಂಬಂಧಿಕರಿದ್ದಾರೆ. ಅವರ ಆಸ್ತಿ ಪಾಸ್ತಿಗಳ ತಮ್ಮ ಸ್ವಂತ ಹೆಸರು ಮಾಡ್ಕೊಂಡಿದ್ದಾರೆ. ಮಠದ ಆಸ್ತಿ ಪಾಸ್ತಿಗಳಿದಾವಲ್ಲ, ಅನೇಕ ಆಸ್ತಿ ಪಾಸ್ತಿಗಳು ಅವ್ರು ತಮ್ಮ ಸ್ವಂತ ಹೆಸರು ಮಾಡ್ಕೊಂಡಿದ್ದಾರೆ. ಶಿಕ್ಷಣ ಸಂಸ್ಥೆಗಳು ಇವಾಗ ನೋಡಿ, ಸಿಂಪಲ್ ಆಗಿ ದಾವಣಗೆರೆಯಲ್ಲಿ ಪ್ರಧಾನ ಧರ್ಮರ್ಸಿ 23 ವರ್ಷದಿಂದ ಅವರೇ ಅಧ್ಯಕ್ಷರಿದ್ದಾರೆ. ಗುರುಗಳಾಗಿರುವಂಥ ಮಹಾನ್ ತಪ್ಪುಗಳ ಹೆಸರಿಟ್ಟುಕೊಂಡು ಅದನ್ನು ತಮ್ಮ ಸ್ವಂತ ಪ್ರಾಪರ್ಟಿ ಮಾಡಿದ್ದಾರೆ. ಮಠದ ಅಡಿಯಲ್ಲಿ ಇಲ್ಲ. ಮತ್ತು ಈಗಾಗಲೇ ಮಠದಲ್ಲಿ ಕಟ್ಟಡಗಳಾಗಿದ್ದಾವೆ. ಅದರ ಬಗ್ಗೆ ಭಕ್ತರೇ ಕ್ವಶನ್ ಕೇಳ್ತಾ ಇದ್ದಾರೆ. ನಾವು ಕೇಳಿಲ್ಲ, ನಾವೇನು ಇವತ್ತಿಗೂ ಅವ್ರಿಗೆ ಕ್ವಶನ್ ಮಾಡಿಲ್ಲ. ಮೊನ್ನೆನೂ ಆದಾಗೂ ಒಂದೇ ಕೇಳಿದ್ದೀವಿ ನಾವು, ಭಕ್ತರು ಕೇಳಿದ್ದಾರೆ. ಅದಕ್ಕೆ ಅವ್ರದ್ದೇನಪ್ಪ ಅಂತಂದರೆ, ಲೆಕ್ಕ ಕೇಳೋರು ಸ್ವಾಮಿಗಳು ತೆಗೆದುಬಿಟ್ರೆ ಲೆಕ್ಕ ಕೇಳೋರು ಇರಂಗಿಲ್ಲ ಅಂತ. ಅವ್ರು ಸೆಂಟ್ರಲ್ ಸರ್ಕಲಲ್ಲಿ ಇರ್ತದೆ ಅಂತ. ಆದರೆ ಭಕ್ತನ ಬೆವರ ಹಣಿಯಿಂದ ತಾನು ಉತ್ತಿ ಬಿತ್ತಿ ಬೆಳೆದು ಮಠದ ಸತ್ಪಾತ್ರಕ್ಕೆ ಅನ್ನದಾಸ ಕೊಟ್ಟಾರೆ. ಸಾವಿರ ಭಕ್ತರು, ಲಕ್ಷ ಭಕ್ತರು, ಸ್ವತಃ ಒಬ್ಬ ಧರ್ಮದರ್ಶಿ ಮೊನ್ನೆ ಏನೇನು ಅವ್ಯವಹಾರ ಆಗಿದೆ ಅಂತ ಮುಕ್ತವಾಗಿ ಹೇಳಿದ್ದಾರೆ. CC ಕ್ಯಾಮ್ರಾದಲ್ಲಿ ಅದು ರೆಕಾರ್ಡ್ ಆಗಿದೆ. ಬಸವಜಯ ಮೃತ್ಯುಂಜಯ ಶ್ರೀಗಳ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ನಾನು ಶ್ರೀಗಳ ವಿರುದ್ಧ ದೂರು ಕೊಟ್ಟಿಲ್ಲ ಅಂತ ಈಗ ದೂರು ಕೊಟ್ರು ಅಂತ ಹೇಳಿದಂತಹ ಮಹಿಳೆ ಈ ಮಾತನ್ನ ಹೇಳ್ತಿದ್ದಾರೆ. 30 ಸೆಕೆಂಡ್ಗಳ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ ದೂರುದಾರೆ. ಆಕೆನೇ ಹೋಗಿ ದೂರು ಕೊಟ್ರು ಅನ್ನುವಂತಹ ಒಂದು ವಿಚಾರ ಬಂದಿತ್ತಲ್ಲ, ಈಗ ಆಕೆ 30 ಸೆಕೆಂಡ್ನ ವಿಡಿಯೋ ಮಾಡಿ ಹೇಳ್ತಾ ಇದ್ದಾರೆ, ನಾನು ದೂರು ಕೊಟ್ಟಿಲ್ಲ, ನನ್ನ ಮತ್ತು ಸ್ವಾಮೀಜಿ ಮೇಲಿರುವ ಆರೋಪಗಳು ಎಲ್ಲವೂ ಸುಳ್ಳು, ನಾನು ಈ ಕೈ ಬರಹದ ಅರ್ಜಿಯನ್ನ ಗೃಹ ಸಚಿವರಿಗೆ ಕೊಟ್ಟಿದ್ದೇನೆ, ನನ್ನ ಹೆಸರಿನಲ್ಲಿ ದುಷ್ಕರ್ಮಿಗಳು ಅಪಪ್ರಚಾರ ಮಾಡಿದ್ದಾರೆ, ನನ್ನ ಹೆಸರಲ್ಲಿ ಬೇರೆಯವರು ದೂರನ್ನ ಕೊಟ್ಟಿದ್ದಾರೆ, ಟಿವಿಯಲ್ಲಿ ನೋಡ್ದಾಗಲೇ ಗೊತ್ತಾಗಿರೋದು ನನಗೆ ಈ ವಿಚಾರ, ಸ್ವಾಮೀಜಿಯ ವಿರುದ್ಧ ನಾನು ದೂರು ಕೊಟ್ಟಿಲ್ಲ ಅಂತ ದೂರುದಾರೆ ಹೇಳಿದ್ದಾರೆ. ನನ್ನ ಮೇಲೆ ಯಾವುದೇ ತರಹದ ಲೈಂಗಿಕ ದೌರ್ಜನ್ಯವೂ ಆಗಿಲ್ಲ, ಗುರುಗಳು ನನ್ನ ಜೊತೆಗೆ ಯಾವುದೇ ಅಸಭ್ಯವಾಗಿ ವರ್ತನೆಯೂ ಮಾಡಿಲ್ಲ, ನಾವು ಕೂಡ ಗುರುಗಳಿಗೆ ಕೆಟ್ಟ ಶಬ್ದದಿಂದ ಬೈದಿಲ್ಲ, ನಾವು ಗುರುಗಳ ಬಳಿ ಯಾವುದೇ ಹಣಕ್ಕೆ ಡಿಮ್ಯಾಂಡು ಮಾಡಿಲ್ಲ ಅಂತ ದೂರುದಾರೆ ಹೇಳಿದ್ದಾರೆ. ಮತ್ತು ಜಯ ಮೃತ್ಯುಂಜಯ ಸ್ವಾಮಿಗಳ ಮೇಲಿನ ಆರೋಪ ಅಪವಾದ ಎಲ್ಲವೂ ಶುದ್ಧ ಸುಳ್ಳು. ನಾನು ಈಗ ನನ್ನ ಕೈಬರಹದಲ್ಲಿ ಅರ್ಜಿಯನ್ನು ಕೊಟ್ಟಿದ್ದೇನೆ. ನಾನು ಟ್ರೀಟ್ಮೆಂಟ್ ಅಲ್ಲಿ ಇದ್ದೀನಿ. 4 ರಿಂದ 5 ದಿನ ನಾನು ಬಂದು ಎಲ್ಲ ಸತ್ಯತೆಗಳನ್ನು ನಾನೇ ಹೇಳ್ತೇನೆ. ನನ್ನ ಮತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಮೊದಲು ಬಸವಜಯ ಮೃತ್ಯುಂಜಯ ಶ್ರೀಗಳೇ ವಿಜಯಪುರದಲ್ಲಿ ದೂರನ್ನ ಕೊಟ್ಟರು, ಆನಂತರ ಪ್ರತಿ ದೂರಾಗಿ ಮಹಿಳೆ ದೂರು ಕೊಟ್ಟರು ಅಂತ ಆಯ್ತು. ಆದ್ರೆ ಇದೀಗ ಈ ಪ್ರಕರಣದಲ್ಲಿ ಆಕೆ ನಾನು ದೂರನ್ನೇ ಕೊಟ್ಟಿಲ್ಲ, ನನ್ನ ಮೇಲೆ ಅಥವಾ ಸ್ವಾಮೀಜಿಗಳ ಮೇಲೆ ಇರುವಂತಹ ಆರೋಪನೆ ಸುಳ್ಳು ಅನ್ನುವಂತಹ ಈ ರೀತಿಯ ವಿಡಿಯೋ ಹೇಳಿಕೆ ಇದೆಯಲ್ಲ, ಇದು ಏನಾದರೂ ಅದರ ಹಿಂದೆ ಯಾರು ಒತ್ತಾಯಪೂರ್ವಕವಾಗಿ ಮಾಡಿರೋದಾ, ನಿಜವಾಗ್ಲೂ ಕೂಡ ಆಕೆ ಕೊಟ್ಟಿರೋದಾ, ಇದರ ಹಿಂದೆ ಬೇರೆ ಏನಾದರೂ ಷಡ್ಯಂತ್ರ ಇದೆಯಾ? ನವಿತಾ, ಇದೇ ತಿಂಗಳು 6ನೇ ತಾರೀಕಿನಂದು ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ತ್ರಿವೇಣಿ ಅನ್ನುವಂಥವ್ರ ಹೆಸರಲ್ಲಿ ಒಂದಷ್ಟು ಜನ ಬಂದು ಒಂದು ದೂರನ್ನು ಕೊಡ್ತಾರೆ. ಆ ಒಂದು ದೂರಿನಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ನನಗೆ ಲೈಂಗಿಕವಾಗಿ ಕಿರುಕುಳವನ್ನು ಕೊಟ್ಟಿದ್ದಾರೆ, ಅಸಭ್ಯ ರೀತಿಯಲ್ಲಿ ವರ್ತನೆಯನ್ನು ಮಾಡಿದ್ದಾರೆ ಅನ್ನುವಂಥ ಒಂದಷ್ಟು ಅಂಶಗಳನ್ನು ಉಲ್ಲೇಖವನ್ನು ಮಾಡಿದರು. ಪೊಲೀಸರು ಕೂಡ ಅಷ್ಟು ಇದನ್ನು ಬಹಳ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದಂಥ ಹಂತದಲ್ಲಿ ಗೊತ್ತಾಗುತ್ತೆ. 3 ದಿನಗಳಿಂದ ಅಂದರೆ ಇದೇ ತಿಂಗಳ 3ನೇ ತಾರೀಕಿನಂದು ಜಯ ಮೃತ್ಯುಂಜಯ ಶ್ರೀಗಳೇ ಇದರಲ್ಲಿ ವಿಜಯಪುರದಲ್ಲಿ ಒಂದು ದೂರನ್ನು ಕೊಟ್ಟಿರ್ತಾರೆ. ಅದಕ್ಕೆ ಪ್ರತಿ ದೂರಾಗಿ ಬಂದಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಇಮಿಡಿಯೇಟ್ ಆಗಿ ತ್ಯಾಗರಾಜನಗರದ ಒಂದು ಅಡ್ರೆಸ್ ಅನ್ನು ಕೂಡ ಅಷ್ಟೇ ಆ ಒಂದು ತ್ರಿವೇಣಿ ಅನ್ನುವಂಥವ್ರು ಆ ಒಂದು ದೂರಿನಲ್ಲಿ ಬರೆದಿರ್ತಾರೆ. ಆ ಒಂದು ಅಡ್ರೆಸ್ಗೆ ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಆ ಒಂದು ಮಹಿಳೆ ಪತ್ತೆ ಆಗಿರೋದಿಲ್ಲ. ಜೊತೆಗೆ ವಿಜಯಪುರ ಪೊಲೀಸರು ಕೂಡ ಅಷ್ಟೇ ಅಲ್ಲಿ ದಾಖಲಾಗಿದ್ದಂಥ ಪ್ರಕರಣಕ್ಕೆ ಸಂಬಂಧಿತ ಹುಡುಕಾಟವನ್ನು ಮಾಡ್ತಿರ್ತಾರೆ.
ಇಲ್ಲಿವರೆಗೂ ಕೂಡ ಅಷ್ಟೇ ಯಾರಿಗೂ ಸಿಗದಂತಹ ಮಹಿಳೆ ಇವತ್ತು ಒಂದು 30 ಸೆಕೆಂಡ್ನ ವಿಡಿಯೋನ ಮಾಡಿದರೆ ಆ ಒಂದು ವಿಡಿಯೋದಲ್ಲಿ ಆಕೆ ಹೇಳ್ತಿರುವಂಥದ್ದು ಜಯ ಮೃತ್ಯುಂಜಯ ಸ್ವಾಮೀಜಿಯವರ ಮೇಲೆ ಏನೆಲ್ಲ ಒಂದು ಆರೋಪಗಳ ಬಗ್ಗೆ ಒಂದು ದೂರ ಹೋಗಿತ್ತು, ಅದಕ್ಕೂ ನನಗೂ ಯಾವುದೇ ರೀತಿಯಂಥ ಸಂಬಂಧ ಇಲ್ಲ. ಬದಲಾಗಿ ಯಾರೋ ಒಂದಷ್ಟು ಜನ ದುಷ್ಕರ್ಮಿಗಳು ನನ್ನ ಪರವಾಗಿ ದೂರನ್ನು ಕೊಟ್ಟಿದ್ದಾರೆ, ನನಗೆ ಯಾವುದೇ ರೀತಿಯಂಥ ತೊಂದರೆ ಆಗಿಲ್ಲ. ಜೊತೆಗೆ ಜಯ ಮೃತ್ಯುಂಜಯ ಸ್ವಾಮೀಜಿಯವರಿಂದ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯ ಆಗಿರ್ಬೋದು, ಅಸಭ್ಯ ರೀತಿ ವರ್ತನೆ ಆಗಿರೋದು ಯಾವುದೂ ಕೂಡ ಆಗಿಲ್ಲ. ಇದೆಲ್ಲ ಆರೋಪಗಳು ಕೂಡ ಅಷ್ಟೇ ಶುದ್ಧವಾದಂಥ ಸುಳ್ಳು. ಜೊತೆಗೆ ಯಾರು ಈ ಒಂದು ದೂರನ್ನು ನನ್ನ ಪರವಾಗಿ ಅಂತ ಹೋಗಿ ಕೊಟ್ಟಿದ್ದಾರೆ ಅವರ ಮೇಲೆ ನಿರ್ದಾಕ್ಷಿಣ್ಯವಾದಂಥ ಕ್ರಮವನ್ನು ಜರುಗಿಸಿ ಅಂತ ಹೇಳ್ಬಿಟ್ಟು ಇವತ್ತು ಮುಖ್ಯಮಂತ್ರಿಗಳು, ಗೃಹ ಸಚಿವರು, ವಿಜಯಪುರ ಪೊಲೀಸರು, ಬೆಂಗಳೂರಿನ ನಗರ ಪೊಲೀಸ್ ಆಯುಕ್ತರಿಗೂ ಮತ್ತು ಮಹಿಳಾ ಆಯೋಗಕ್ಕೆ ಒಂದು ಪತ್ರವನ್ನು ಬರೆದಿದ್ದಾರೆ. ಇನ್ನೊಂದು ಪ್ರಮುಖವಾಗಿ ಏನು ಅಂತಂದ್ರೆ, ಒಂದು ಗಲಾಟೆ ಆಗುತ್ತೆ, ಆ ಒಂದು ಗಲಾಟೆ ಸಂದರ್ಭದಲ್ಲಿ ಏನಾಯಿತು ಅನ್ನುವಂಥದ್ದನ್ನು ಕೂಡ ಸ್ಪಷ್ಟೀಕರಣವನ್ನು ಕೊಟ್ಟಿದ್ದಾರೆ. ಅಂದ್ರೆ ವಿಜಯಪುರದಲ್ಲಿ ಜಯ ಮೃತ್ಯುಂಜಯ ಶ್ರೀಗಳನ್ನ ಭೇಟಿಯಾಗಲು ಹೋದಂತಹ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಒಂದು ಗಲಾಟೆ ಆಗುತ್ತೆ, ಅವರನ್ನ ನಾನು ದುಡ್ಡು ಕೇಳೋಕೆ ಹೋದೆ, ಬ್ಲಾಕ್ ಮೇಲ್ ಮಾಡಿದೆ ಅಂತೇಳಿ ವಿಡಿಯೋ ಆಗಿತ್ತು. ಆದರೆ ಅವರ ಜೊತೆಯಲ್ಲಿದ್ದಂಥ ವ್ಯಕ್ತಿ ಹಣವನ್ನು ಕೊಡಬೇಕಾಗಿತ್ತು. ಆ ಒಂದು ಕಾರಣಕ್ಕೋಸ್ಕರ ನನ್ನ ಮಗ, ನಾನು ಮತ್ತು ಒಬ್ಬ ವಕೀಲರ ಜೊತೆಯಲ್ಲಿ ಅಲ್ಲಿ ಹೋಗಿ ಅವರನ್ನು ಹಣ ಕೇಳೋಕೆ ಹೋದ್ವಿ ಹೊರತು ಜಯ ಮೃತ್ಯುಂಜಯ ಶ್ರೀಗಳಿಗೂ ಇದಕ್ಕೂ ಯಾವುದೇ ರೀತಿಯಂಥ ಸಂಬಂಧ ಇಲ್ಲ. ನಾನೊಬ್ಬ ಅವರ ಭಕ್ತಿ ಆಗಿದ್ದೀನಿ, ಅವರು ನಮ್ಮ ಗುರುಗಳು, ಅಷ್ಟು ಬಿಟ್ಟರೆ ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿಯಂಥ ಸಂಬಂಧ ಇಲ್ಲ. ಈ ರೀತಿಯಾಗಿ ಯಾರೆಲ್ಲ ಷಡ್ಯಂತ್ರವನ್ನು ಮಾಡ್ತಿದ್ದಾರೆ, ಯಾರೆಲ್ಲ ಈ ರೀತಿಯಾಗಿ ನನ್ನ ಪರವಾಗಿ ಅವರೋಗಿ ದೂರು ಕೊಟ್ಟಿದ್ದಾರೆ ಅವರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕು. ಜೊತೆಗೆ ಜಯ ಮೃತ್ಯುಂಜಯ ಶ್ರೀಗಳ ವಿರುದ್ಧ ಇರುವಂಥ ಎಲ್ಲ ಆರೋಪಗಳು ಕೂಡ ಅಷ್ಟೇ ಸುಳ್ಳು ಅನ್ನುವಂಥದ್ದನ್ನು ವಿಡಿಯೋ ಮುಖಾಂತರ ಮತ್ತು ಪತ್ರ ಬರೆದಿರುವಂಥ ಮುಖಾಂತರ ಆ ಒಂದು ಮಹಿಳೆ ಸ್ಪಷ್ಟಪಡಿಸಿದ್ದಾಳೆ. ಆದರೆ ಪೊಲೀಸರು ಹೇಳ್ತಿರುವಂತಹ ಮಾಹಿತಿಯ ಪ್ರಕಾರವಾಗಿ ಆ ಒಂದು ಮಹಿಳೆ ಇನ್ನೂ ಕೂಡ ಅಷ್ಟೇ ಪೊಲೀಸರ ಸಂಪರ್ಕಕ್ಕೆ ಬಂದಿಲ್ಲ. ಬದಲಾಗಿ ವಿಡಿಯೋದಲ್ಲಿ ಆಕೆ ಹೇಳ್ತಿರುವಂಥದ್ದು, ನನಗೆ ಹುಷಾರಿಲ್ಲದ ಕಾರಣಕ್ಕೋಸ್ಕರ 4-5 ದಿನಗಳಿಂದಲೂ ಕೂಡ ಅಷ್ಟೇ ಟ್ರೀಟ್ಮೆಂಟ್ ಅನ್ನು ಪಡ್ಕೊಳ್ತಾ ಇದ್ದೀನಿ, ಇನ್ನು 4-5 ದಿನ ಬಿಟ್ಕೊಂಡು ನಾನೇ ಪೊಲೀಸರ ಮುಂದೆ ಹೋಗಿ ಹೇಳಿಕೆಯನ್ನು ಕೊಡ್ತೀನಿ ಅಂತ ಹೇಳಿದ್ರೆ, ಪೊಲೀಸರು ಕೂಡ ಅಷ್ಟೇ ಆಕೆ ಏನಾದರೂ ಸಂಪರ್ಕಕ್ಕೆ ಬಂದಂಥ ವೇಳೆಯಲ್ಲಿ ಆಕೆ ಏನಾದರೂ ಪೊಲೀಸರು ಸಂಪರ್ಕ ಮಾಡಿದ್ರೆ ಇಮಿಡಿಯೇಟ್ ಆಗಿ ಆಕೆಯಿಂದ ಹೇಳಿಕೆಯನ್ನು ಪಡ್ಕೊಂಡು ಒಂದು ದೂರನ್ನು ಕೂಡ ಪಡ್ಕೊಂಡು, ಒಂದು ವೇಳೆ ಏನಾದರೂ ನಗರ ಪೊಲೀಸ್ ಆಯುಕ್ತರ ಕಚೇರಿಗೆ ಈಕೆ ಅಲ್ಲದೆ ಬೇರೆ ಯಾರಾದರೂ ಹೋಗಿ ಈ ರೀತಿಯಾಗಿ ಷಡ್ಯಂತ್ರವನ್ನು ಮಾಡುವಂಥ ನಿಟ್ಟಿನಲ್ಲಿ ದೂರು ಕೊಟ್ಟಿದ್ರೆ ಅವರ ಮೇಲೆಯೂ ಕೂಡ ಅಷ್ಟೇ ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನು ಜರುಗಿಸ್ತೀವಿ ಅಂತ ಕೂಡ ಈಗಾಗಲೇ ಪೊಲೀಸ್ ಮೂಲಗಳು ಹೇಳ್ತಾ ಇರುವಂತಹದ್ದು. ನವಿತಾ, ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ.